ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಎಸ್ಕೈಸ್ ಇವತ್ತು ಆ್ಯಕ್ಚುಲಾಗಿ ಬೇಗನೆ ಎದ್ದಿದ್ದೀವಿ. ಇವ್ರು 4:15 ಎದ್ದರು, ನಾನು 5:30 ಎದ್ದಿದ್ದೀನಿ. ಯಾಕಮ್ಮ? ಯಾಕೆ ನಿದ್ದೆ ಇಲ್ಲ ಅಂತಲ್ಲ, ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮನೆ ದೇವ್ರಿಗೆ, ಅಂದರೆ ಪ್ರದಿಯವ್ರ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಪ್ರಣಮ ಅವರೆಲ್ಲ ಬರಬೇಕಂತ ಹೇಳಿದ್ವಿ. ಪ್ರಣಗಂತೂ ತುಂಬ ಅಂದರೆ ತುಂಬ ಜ್ವರ, ಹುಷಾರೇ ಇಲ್ಲ ಅವ್ಳಿಗೆ. ಸೊ ನನ್ನ ವ್ಲಾಗ್ಸು ತುಂಬ ಲಾಂಗ್ ಆಗೋಯ್ತು, ಮಾಡೋಕ್ಕೆ ಆಗಿಲ್ಲ. ಸೊ ರೆಡಿಯಾಗಿ ಸಿಗ್ತೀನಿ ಗೈಸ್. ನೋಡಿ ಫೈನಲ್ ಔಟ್ಫಿಟ್ ಇದು, ನಾನು ಕೊಡಿಸಿದ್ದು. ಫಸ್ಟ್ ಟೈಮ್ ಬಿಸಿಲು ನೋಡೋಕ್ಕೆ ಒಂಥರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡಿ ಬೇಜಾರು ಹೊಡಿತಾರೆ. ಯಾರು ಕೊಡಿಸಿದ್ದು ನನ್ನ ಡ್ರೆಸ್ಸು? ನೀನೇ ಕೊಡ್ಸಿರೋದು, ದುಡ್ಡು ಮಾತ್ರ ನಾನು ಕೊಟ್ಟರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಅದೇ ಸೆಲೆಕ್ಷನ್ ನಂದೆ, ನಾನೇ ಕೊಡಿಸಿದ್ದು. ನಮ್ದೆಲ್ಲ ಏನು ಗೊತ್ತಾ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಸೆಲೆಕ್ಷನ್ ಮಾಡಿದ್ವಿ ಅಂದರೆ ಅದು ನಮ್ಮ ಲೆಕ್ಕನೇ. ನಾನೇನೋ ದುಡ್ಡು ಕೊಡ್ತಾಳೆ ಇವಳೆ ಅಂತ ನಾನು ಅಂದ್ಕೊಂಡೆ, ನನ್ನ ಪರ್ಸ್ನೇ ಖಾಲಿ ಮಾಡ್ಬಿಟ್ಟು. ಅಯ್ಯೋ, ಈ ಅಂಕಲ್ ಆಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಇಲ್ಲ, ಅದು ನಂದೇನೋ ಅಕೌಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಿಲ್ಲ ಅಂದರೆ ನಾನು ಪೇ ಮಾಡಬೇಕಂತಲೇ ಇದ್ದಿದ್ದು. ಸೀರೆಗೂ ನಾನೇ ದುಡ್ಡು ಹಾಕಿದ್ದೀನಿ. ಸೀರೆ ಅಂದರೆ ಆ್ಯನಿವರ್ಸರಿ ಇತ್ತು, ಕೊಡಿಸಿದ್ದಾರೆ ಗೈಸ್ ಅಷ್ಟೇ. ಒಳ್ಳೆಯದು. ಆ್ಯನಿವರ್ಸರಿ ನಾನೇ ತಗೊಂಡಂಗಾಯ್ತು, ನೀನೇನು ಕೊಡಿಸ್ತೀನಿ? ತುಂಬ 1,000 ರೂಪಾಯಿ ಕೊಡ್ತೀನಿ. 1,000 ರೂಪಾಯಿ ಆಗೈತೆ ಈಗ, ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದಾರೆ. 800 ಕೊಡ್ತೀನಿ ಫೈನ್. 800 ಕೊಡ್ತೀನಿ ಅಷ್ಟೇ. ಯಾಕಂದರೆ ಗೈಸ್ ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೇನೆ. ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾಬ್ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ಸೊ ಟ್ರಾಫಿಕ್ ಅಂತ ಹೆವಿ ಜಾಮ್ ಆಗಿದೆ, ನೋಡಿ ತೋರಿಸ್ತೀನಿ. ಕ್ಯಾಬ್ ಇಳಿದು ಬಸ್ ಹತ್ಕೊಂಡ್ವಿ. ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ದೀವಿ. ಕಾಮಾಕ್ಷಿ ಪಾಳ್ಯ ಅಲ್ಲ, ಕಲಾಸಿ ಪಾಳ್ಯ. ಕಲಾಸಿ ಪಾಳ್ಯ ತೊಗೊಂಡಾಗ ಕಾಮಾಕ್ಷಿ ಪಾಳ್ಯ ಮಾಡ್ತಿದ್ಯಲ್ಲ, ಅದಕ್ಕೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕಾಮಾಕ್ಷಿ ಪಾಳ್ಯ ಸರಿ, ನಾನು ಅದೇ ಹೇಳ್ತೇನೆ. ಕಲಾಸಿ ಪಾಳ್ಯಕ್ಕೆ ಬರಬೇಕು, ಅವಾಗ ಗೊತ್ತಾಗುತ್ತೆ ನಿಮಗೆ. ನಾವು ಕಲಾಸಿ ಪಾಳ್ಯಕ್ಕೆ ಬಂದು ಬಸ್ ಹತ್ತಿದ್ದೀವಿ. 9:30 ಡೈರೆಕ್ಟ್ ಬಸ್ ಇದೆ ಹುಲಿಯೂರು ತಿರ್ಗಕ್ಕೆ ಅಂದರು. ಸೊ ಅದನ್ನು ಹತ್ಕೊಂಡಿದ್ದೀವಿ. ಈಗ ಹೊರಡಬೇಕು, ಇನ್ನೂ ಬಸ್ ಹೊರಟಿಲ್ಲ. ಸೊ ಜಶುಮ ಒಂದು ಕಡೆ ಕೂತ್ಕೋತಾ ಇಲ್ಲ, ಅಲ್ಲಿ ಇಲ್ಲಿ ನೋಡ್ತಾಳೆ, ಇದು ಮಾಡ್ತಾಯಿದ್ದಾಳೆ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಇನ್ನೂ ನಾವು ಟಿಫನ್ ಸಹ ಮಾಡಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಅಲ್ಲೆಲ್ಲರೂ ಟಿಫನ್ ಮಾಡಿಕೊಂಡು ಹತ್ತೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೆಲ್ಲೂ ಹೋಟ್ಲೇ ಇಲ್ಲ, ಒಂದು ಹೋಟೆಲ್ ಇಲ್ಲ ಅಲ್ಲ. ಕಲಾಸಿ ಪಾಳ್ಯದಲ್ಲಿ ಹೋಟ್ಲುಗಳಿಲ್ಲ, ಹೋಟ್ಲುಗಳೇ ಚೆನ್ನಾಗಿಲ್ಲ ಅನಿಸುತ್ತೆ. ಒಂದು ಹೋಟ್ಲು ಮಾಡೋದು ಸ್ವಲ್ಪ ಸೇಲ್ ಆಗುತ್ತೆ. ಸುಮ್ಮನೆ ನಾವೇ ಸ್ಟಾರ್ಟ್ ಮಾಡಿಬಿಡೋದು. ನಾವೇ ಸ್ಟಾರ್ಟ್ ಮಾಡೋಣ. ಗೈಸ್ ವಿಡಿಯೋ ಇನ್ನು ನಾವು ಬಸ್ ಇಳಿದು ಪೂಜೆ ಸಾಮಾನು ತೊಗೊಂಡು ಎಲ್ಲ ವೀಡಿಯೋಸ್ ಮಾಡ್ತೀನಿ. ವೀಡಿಯೋಸ್ ಸಹ ನೀವು ನೋಡ್ತಾ ಇರೋದು ಉಜಿನಿ ಚೌಡೇಶ್ವರಿ ಮನೆ ದೇವರು. ಬಂದಿದ್ದೀನಿ ನಾನು, ನನ್ನ ಹೆಂಡತಿ. ಸೊ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಆಮೇಲೆ ಈಚೆ ಕಡೆ ಬಂದು ವೀಡಿಯೋಸ್ನ ಮಾಡ್ಕೊಂಡ್ವಿ. ಸೊ ಜೋಶುಮಾದು ಸೆಲೆಕ್ಟಾಗಿ ಇರಲಿಲ್ಲ. ಇದು ಬಂದ್ಬಿಟ್ಟು ಏಷ್ಯಾದಲ್ಲೇ ಅತಿ ದೊಡ್ಡ ಏನದು ಕೊಂಡ. ಏಷ್ಯಾದಲ್ಲೇ ಅತಿ ದೊಡ್ಡ ಕೊಂಡ ಆಗುವಂಥ ಪ್ಲೇಸ್ ಅಂದರೆ ನಮ್ಮ ಉಜ್ಜಯಿನಿ ಚೌಡೇಶ್ವರಿ. ತುಂಬ ಫೇಮಸ್ಸು. ತಾಯಿಗೆಲ್ಲರೂ ಇಲ್ಲಿಂದನೇ ಕೈ ಮುಗಿರಿ ವಿಡಿಯೋದಲ್ಲಿ. ಉಜ್ಜಯಿನಿ ಚೌಡೇಶ್ವರಿ ಟೆಂಪಲ್ ತುಂಬ ಜನ ಇತ್ತು. ಸೊ ಇನ್ನು ಊಟಕ್ಕೆ ಹೊರಡಬೇಕು. ಆದರೆ ಜಶ್ಮಾ ಹೇಳ್ತಾನೆ ಅವಳು, ಯಾಕೆ ಅಂತಲೇ ಗೊತ್ತಿಲ್ಲ. ಹಂಗೆ ಸ್ವಲ್ಪ ಏನೋ ಮಾತಾಡೋದಿತ್ತು, ಮಾತಾಡ್ಕೊಂಡು ಬಂದ್ವಿ. ಮುಗೀತು, ಈಗೆಲ್ಲ ಊಟಕ್ಕೆ ಹೋಗ್ಬೇಕು. ಅವಳಿಗೆ ನಮ್ಮಮ್ಮ ಇರಬೇಕು. ಏನಾದ್ರು ಇದೆಯಾ? ವಿಡಿಯೋ ಕೂತ್ಕೊಂಡು ಬಂದ್ವಿ. ಸೊ ವಿಡಿಯೋ ನೋಡೋದಲ್ಲ ಗೈಸ್. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೀನಿ. ಬಾಯ್.